ತೆಂಗಿನಕಾಯಿ ತಗೋಬಚ್ಚಿನ. ಎಷ್ಟಮ್ಮ ತೆಂಗಿನಕಾಯಿ ಯೂಸ್ ಮಾಡ್ತೀವಿ ಒಂದ್ ವಾರದಲ್ಲಿ? ಯೂಸ್ ಮಾಡ್ಲಿ ಬಿಡು, ಹೆಲ್ತ್ ಒಳ್ಳೇದು ಕಣೋ. ಕೊಲೆಸ್ಟ್ರಾಲ್ ಬರಲ್ಲ ಪಾಪ. ಈಗ ತೆಂಗಿನಕಾಯಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ, ಅದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಅದರಿಂದ ಹಾರ್ಟ್ ಡಿಸೀಸ್ ಬರುತ್ತೆ ಅಂತ ತುಂಬಾ ಜನ ತೆಂಗಿನಕಾಯಿ ಯೂಸ್ ಮಾಡಲ್ಲ. ಆದ್ರೆ ಸರಿಯಾಗಿ ಸೈನ್ಸ್ ಅನ್ನ ತಿಳ್ಕೊಳ್ಳಿ. ನೋಡಿ, ಎಲ್ಲಾ ಸ್ಯಾಚುರೇಟೆಡ್ ಫ್ಯಾಟು ಒಂದೇ ಅಲ್ಲ. ಈಗ ತೆಂಗಿನಕಾಯಲ್ಲಿ ಇರೋದು ಬಂದ್ಬಿಟ್ಟು ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್, ಈಗ ಆನಿಮಲ್ ಫ್ಯಾಟ್ಸ್ ಬಂದ್ಬಿಟ್ಟು ಲಾಂಗ್ ಚೈನ್ ಟ್ರೈಗ್ಲಿಸರೈಡ್ಸ್. ಈ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಬಂದ್ಬಿಟ್ಟು ನಿಮ್ಮ ಲಿವರ್ಗೆ ಡೈರೆಕ್ಟ್ ಆಗಿ ಹೋಗಿ ಅದು ಎನರ್ಜಿ ಪ್ರೊಡಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ, ಅದು ಸ್ಟೋರ್ ಆಗಲ್ಲ. ಇನ್ಫ್ಯಾಕ್ಟ್ ಇದು ನಿಮ್ಮ ಮೆಟಬಾಲಿಸಮ್ ನ ಬೂಸ್ಟ್ ಮಾಡುತ್ತೆ. ಈಗ ಕೊಲೆಸ್ಟ್ರಾಲ್ ವಿಷಯಕ್ಕೆ ಬಂದ್ರೆ, ಈಗ LDL ಕೊಲೆಸ್ಟ್ರಾಲ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಜೊತೆಗೆ HDL ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಮಾಡುತ್ತೆ. ಇದು ನಿಮ್ಮ ಹಾರ್ಟ್ ಡಿಸೀಸ್ ರಿಸ್ಕ್ ಅನ್ನ ಕಡಿಮೆ ಮಾಡುತ್ತೆ. ಅದರ ಜೊತೆಗೆ ತೆಂಗಿನಕಾಯಲ್ಲಿ ಪಾಲಿಫಿನಾಲ್ಸ್ ಇರುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಅದರ ಜೊತೆಗೆ ಪೊಟ್ಯಾಷಿಯಂ ಮತ್ತೆ ಮ್ಯಾಗ್ನೇಷಿಯಂ ಅನ್ನೋ ಮಿನರಲ್ಸ್ ಇರುತ್ತೆ, ಆಂಟಿ ಮೈಕ್ರೋಬಿಯಲ್ ಕೂಡ, ಅದು ನಿಮ್ಮ ಹೊಟ್ಟೆ ಒಳಗಡೆ ಇರೋ ಇನ್ಫೆಕ್ಷನ್ ಅನ್ನ ಕಡಿಮೆ ಮಾಡುತ್ತೆ. ಎಸ್ಪೆಷಲಿ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಬಿಟ್ಟು ಯಾರು ಕೀಟೋಜೆನಿಕ್ ಡಯಟ್ ಮಾಡ್ತಿರ್ತಾರೆ, ಯಾರಿಗೆ ಪುವರ್ ಗಟ್ ಹೆಲ್ತ್ ಇರುತ್ತೆ ಅಂತವ್ರಿಗೆ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ ಬಂದು ತುಂಬಾ ಉಪಯೋಗ ಮಾಡುತ್ತೆ. ಈಗ ನೀವೇ ಯೋಚನೆ ಮಾಡಿ, ಮಲೆನಾಡು ಮತ್ತೆ ಕೋಸ್ಟಲ್ ರೀಜನ್ಸ್ ಅಲ್ಲಿರೋರು ತೆಂಗಿನಕಾಯನ್ನ ಟ್ರೆಡಿಷನಲ್ ಆಗಿ ಬಳಸ್ಕೊಂಡು ಬಂದಿದ್ದಾರೆ. ಆದ್ರೆ ರಿಸರ್ಚ್ ಪ್ರಕಾರ ನೋಡಿದ್ರೆ ಅವರಲ್ಲಿ ಹಾರ್ಟ್ ಡಿಸೀಸ್ ರಿಸ್ಕ್ ಜಾಸ್ತಿ ಇದೆ ಅನ್ನೋದಕ್ಕೆ ಏನೂ ಎವಿಡೆನ್ಸ್ ಇಲ್ಲ.